ಹ್ಮ್ ಮನಸ್ಸು ಕ್ರಿಯಾತ್ಮಕವಾಗಿದ್ದಾಗ ಹ್ಮ್ ನಾವು ಹೊರಗಿನ ಪ್ರಪಂಚದಲ್ಲಿ ವ್ಯವಹಾರವನ್ನ ಮಾಡುತ್ತೀವಿ. ಹ್ಮ್ ಈ ಮನಸ್ಸೇನು ಯಾವುದು ಕ್ರಿಯೆಯನ್ನ ಮಾಡಬೇಕು ಅಂತ ಅಂದಾಗ ಹ್ಮ್ ಹ್ಮ್ ಹೊರಗಿನ ಪ್ರಪಂಚದಲ್ಲಿ ಅನಂತ ರೀತಿ ವ್ಯವಹಾರ ನಡೀತಾವೆ. ಹ್ಮ್ ಹೂವು ತಗೋಬಹುದು, ಹ್ಮ್ ಹ್ಮ್ ಅಥವಾ ಒಂದು ಎಲ್ಲೋ ಶಬ್ದವನ್ನು ಕೇಳಕ್ ಹೋಗೋದು, ಹ್ಮ್ ಅಥವಾ ಎಕ್ಸಿಬಿಷನ್ ಇದ್ದ ಯಾವ್ದೋ ಒಂದು ವಸ್ತುವನ್ನ ಮುಟ್ಟುವಂತ ಆಗ್ಬೋದು. ಹ್ಮ್ ಇವೆಲ್ಲ ಅನಂತ ಶಬ್ದ ಸ್ಪರ್ಶ ರೂಪ ರಸಗಂಧಗಳ ವಸ್ತುಗಳ ಮೇಲೆ ವ್ಯವಹಾರ ನಡೀತದೆ. ಹ್ಮ್ ಅದೇ ಮನಸ್ಸು ಚಂಚಲದಿಂದ ಹೊರಗೆ ಬಂದು ಸ್ತಬ್ಧವಾಗಿದ್ದಾಗ, ಹ್ಮ್ ಅದೇನು ಚಂಚಲ ಆಗಲಿಲ್ಲ ಅಂದ್ರೆ ಅದಕ್ಕೆ ವ್ಯವಹಾರನೇ ಇಲ್ಲರಲ್ಲಿ. ಹ್ಮ್ ನಮ್ಮಿಂದ ಯಾವ ಕ್ರಿಯೆಯೂ ನಡೆಯುವುದಿಲ್ಲ. ಹ್ಮ್ ಕೆಲವರು ಬಜಾರದಲ್ಲಿ ಹೋಗುವಾಗ, ಹ್ಮ್ ಎಲ್ಲೋ ಹೋದಾಗ ಎಲ್ಲರೂ ಕೂಡ ಜೊತೆಯಲ್ಲಿದ್ದವರು ಒಂದೊಂದು ವಸ್ತುವನ್ನ, ಎರಡೆರಡು ವಸ್ತುವನ್ನ ಆಯ್ಕೆ ಮಾಡಿ ಹ್ಮ್ ಅದನ್ನ ಜೊತೆಯಲ್ಲಿ ವ್ಯವಹಾರ ಮಾಡ್ತಾರೆ ನೋಡಮ್ಮ. ಹೌದು. ಅದರಲ್ಲೇ ಒಬ್ಬನಿರ್ತಾನ ಯಾವ ವ್ಯವಹಾರ ಮಾಡೋದಿಲ್ಲ ಅಂತ. ಹ್ಮ್ ಎಲ್ಲರೂ ವ್ಯವಹಾರ ಮಾಡಕ್ಕೆ ಸುಮ್ಮನೆ ಇರ್ತಾರ ಅವರು. ಹೌದು. ಯಾಕಂದ್ರೆ ಮನಸ್ಸು ಹ್ಮ್ ವ್ಯವಹಾರಕ್ಕೆ ಕಾರಣವಾದ ಮನಸ್ಸು. ಹ್ಮ್ ಆ ಮನಸ್ಸು ವಿಷಯದ ಕಡೆ, ಪದಾರ್ಥದ ಕಡೆ ಹೋದಾಗ ಪದಾರ್ಥದ ಜೊತೆ ಮನಸ್ಸು ವ್ಯವಹಾರ ಮಾಡ್ತದ್ರಿ. ಹೌದು. ಇವನಿಗೆ ಯಾವುದು ಇಲ್ಲ, ಸ್ತಬ್ಧ ಅದ ಮನಸ್ಸು. ಹ್ಮ್ ಅದಕ್ಕಾಗಿ ಆ ಮನಸ್ಸಿನಲ್ಲಿ ಆ ವ್ಯಕ್ತಿಯ ವೃತ್ತಿಯೇ ಇರೋದಿಲ್ಲ ನೋಡ್ರಿ. ಹ್ಮ್ ಏನ್ರಿ ಅವನು ಒಂದು ತಗೋದಿಲ್ಲ, ಒಂದು ಬಿಡೋದಿಲ್ಲ, ಅದು ಇಲ್ಲ ಇದಿಲ್ಲ, ಸುಮ್ಮನೆ ಬರ್ತಾನ ಸುಮ್ಮನೆ ಹೋಗ್ತಾನಂತಾರಲ್ರಿ. ಹೌದು. ಅಂದ್ರೆ ಅದು ಲೌಕಿಕವಾಗಿ ನಾ ಹೇಳ್ತಕ್ಕಂಥ, ಅದಕ್ಕೆ ಬೇರೆ ಬೇರೆ ಕಾರಣ. ಹೌದು. ಕೆಲವು ರೀತಿ ಪ್ರಾಪಂಚಿಕ ಬಡತನ ಕಾರಣ ಇರಬಹುದು, ಹ್ಮ್ ಅಥವಾ ಇನ್ನೊಂದು ಅಸ್ಥಿವ್ಯವಸ್ಥೆ ಇರ್ಬೋದು. ಹ್ಮ್ ಅದು ಬೇರೆ. ಹ್ಮ್ ಹ್ಮ್ ಶಾಸ್ತ್ರ ದೃಷ್ಟಿಯಿಂದ ವಿಚಾರ ಮಾಡ್ಬೇಕಾದ್ರೆ ಹ್ಮ್ ಇಲ್ಲಿ ಸ್ತಬ್ಧವಾಗಿರ್ತದಂತ. ಹ್ಮ್ ಹ್ಮ್ ಆದ್ದರಿಂದ ಆಗ ಯಾವ ಬಾಹ್ಯದಲ್ಲಿ ಕ್ರಿಯೆಯು ನಡೆಯದು. ಹ್ಮ್ ಅಂದ್ರೆ ಕ್ರಿಯೆ ನಡೆದಿಲ್ಲ ಅಂದ್ರೆ ಏನ್ರಿ, ಕಾರಣವಾದ ಆ ರಜೋಗುಣ ಅನ್ನುವಂಥದ್ದು ಸ್ತಬ್ಧ ಆಗ್ಯದ, ಹೌದು. ಒಂದೇ ಕಡೆ ನಿಂತದ ಈಗ ಅಷ್ಟೇ. ಹ್ಮ್ ಹ್ಮ್ ಆ ಕ್ರಿಯೆಯ ಮಾನಸಿಕ ಚಿತ್ರಣ ಒಂದು ಉದಿಸುತ್ತದೆ. ಹ್ಮ್ ಅದು ಕ್ರಿಯಾ ಪ್ರಚೋದನೆ ಉಂಟು ಮಾಡುವುದಕ್ಕೆ ಮೂಲ. ಹ್ಮ್ ದೈನಂದಿನ ಅಂದ್ರೆ ನಿತ್ಯ ವ್ಯವಹಾರದಲ್ಲಿ ನಮಗೆ ಹ್ಮ್ ಹೊರಗಿನ ವಸ್ತುಗಳೊಡನೆ ಹಾಗೂ ಬೇರೆ ಬೇರೆ ಜೀವಿಗಳೊಡನೆ ಸಂಪರ್ಕ ಏರ್ಪಡುತ್ತಲೇ ಇರುತ್ತದೆ. ಹ್ಮ್ ಹೌದಿಲ್ಲಮ್ಮ? ಹೌದು. ಹೊರಗಿನ ವಸ್ತು ಇರ್ಲಿ, ಪದಾರ್ಥ ಇರ್ಲಿ, ಹ್ಮ್ ಅಥವಾ ಬೇರೆ ಒಂದು ಜೀವಿಗಳಿರ್ತಾವ, ಒಂದು ಬೆಕ್ಕು ಇರ್ತದ, ಒಂದು ನಾಯಿ ಮರಿ ಇರ್ತದ, ಹ್ಮ್ ಅಥವಾ ಯಾರಾದ್ರೂ ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿ, ಹ್ಮ್ ಈ ಸಂಪರ್ಕ ಏನಮ್ಮ ಇದು ಏರ್ಪಡುತ್ತಲೇ ಹೋಗ್ತದ. ಹೌದು. ಅದರಿಂದ ನಮಗೆ ಅವುಗಳೊಡನೆ ರಾಗ ಉದ್ಭವಿಸುತ್ತದೆ. ಹ್ಮ್ ಎಲ್ಲಿ ಸಂಪರ್ಕ ಹೆಚ್ಚಾದಂತೆಲ್ಲ ಹ್ಮ್ ಆ ಒಂದು ಸಂಪರ್ಕದ ವಸ್ತುವಿನ ಮೇಲೆ ಪ್ರೇಮ ಹೆಚ್ಚಾಗ್ತದೆ. ಹೌದು. ನಾವು ನಿತ್ಯ ಕೆಲವು ವಸ್ತುಗಳನ್ನ ಆಹಾರ ಪದ್ಧತಿಯಲ್ಲಿ ಬಳಕೆ ಮಾಡ್ತೀವಿ. ಹ್ಮ್ ಯಾವ ಪದಾರ್ಥಗಳ ಸಂಪರ್ಕ ಹೆಚ್ಚಾದಂತಲ್ಲ ಹ್ಮ್ ಆ ಒಂದು ವಸ್ತುಗಳ ಮೇಲೆ ನಮಗೆ ಹೆಚ್ಚೆಚ್ಚು ಅಪೇಕ್ಷೆ ಆಗ್ತದೆ ನೋಡ್ರಿ. ಹೌದು. ಯಾಕೆ ಅಂದ್ರೆ ಸಂಪರ್ಕ ಹೆಚ್ಚಾಗೋದಕ್ಕೆ. ಹ್ಮ್ ಆ ಕಾರಣ ಆ ಒಂದು ಪ್ರೇಮ ಹೆಚ್ಚಾದಂಗಲ್ಲ ಹ್ಮ್ ನಮಗೆ ಏನಾಗ್ತದಮ್ಮ ಅಂತಂದ್ರೆ ಹ್ಮ್ ಯಾವುದೋ ಒಂದು ಹ್ಮ್ ಕ್ರಿಯಾ ಪ್ರಚೋದನೆ ಒದಗುತ್ತದೆ.
ಹ್ಮ್ ಹ್ಮ್ ಇವತ್ತ ನಾವ್ ಇದನ್ನೇ ಮಾಡೋಣ, ಹ್ಮ್ ಹ್ಮ್ ಮನೇಲಿ ಅಡಿಗೆ ಆಗ್ಲಿ, ಹ್ಮ್ ಹ್ಮ್ ಅಥವಾ ಕೆಲವು ಸಲ ಬಟ್ಟೆಗಳಿದ್ರು ಕೂಡ ಅಷ್ಟಮ. ಹ್ಮ್ ಹ್ಮ್ ಅಡಿಗೆಯಲ್ಲಿ ಅಷ್ಟೇ ಅಲ್ಲ, ನಿಮಗೂ ನಮಗೂ ಎಲ್ಲರಿಗೂ ಅನುಭವ. ಹೌದು. ಹ್ಮ್ ಒಂದು ಮೈ ಮೇಲೆ ಹಾಕುವಂತ ಒಂದು ಪಂಜೆ, ಒಂದು ಅಂಗಿ ಇರ್ಲಿ, ಹ್ಮ್ ಅಥವಾ ಒಂದು ಸೀರೆ ಕುಪ್ಪಸ ಇರ್ಲಿ, ಹ್ಮ್ ಹ್ಮ್ ಅಥವಾ ಕಾಲಲ್ಲಿ ಹಾಕುವಂತ ಚಪ್ಪಲಿನೇ ಇರಲಿ, ಹ್ಮ್ ಹ್ಮ್ ನಾವು ಕೆಲವೊಂದು ಬಟ್ಟೆ ಸಾಕಷ್ಟಿದ್ರು ಕೂಡ, ಹ್ಮ್ ಹ್ಮ್ ಪಂಜೆ ಶರ್ಟ್ ಇದ್ರು ಕೂಡ, ಚಪ್ಪಲಿ ಇದ್ರು ಕೂಡ, ಹ್ಮ್ ಹ್ಮ್ ಕೆಲವು ಸಲ ಹಾಕಿದಂತ ವಸ್ತ್ರಗಳನ್ನೇ ಹಾಕಬೇಕಂತ ಅನಿಸ್ತದ. ಹೌದು. ಹ್ಮ್ ಕೆಲವು ಸಲ ಅದೇ ಅಂಗಿ ಶರ್ಟು ಅದೇ ಪಂಚೆ ಮೇಲೆ ಹಾಕ್ಬೇಕನ್ನಿಸ್ತದ. ಹೌದು. ಹ್ಮ್ ಕೆಲವು ಸಲ ಅವೇ ಚಪ್ಪಲಿ ಹಾಕ್ಬೇಕಂತ ಪದೇ 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 ಅವನ್ನ ಹಾಕ್ತೇವೆ ನಾವು. ಹ್ಮ್ ಹ್ಮ್ ಯಾಕೆ ಈ ತರ ಅಂದ್ರೆ ಉಳಿದು ಚಪ್ಪಲಿಗಳಲ್ಲಂತಲ್ಲ, ಹ್ಮ್ ಹ್ಮ್ ಅವು ಚಪ್ಪಲಿನೇ. ಉಳಿದವು ವಸ್ತ್ರಗಳು ಅಲ್ಲಂತಲ್ಲ, ಅವುಗಳು ವಸ್ತ್ರಗಳೇ. ಹ್ಮ್ ಹ್ಮ್ ಆದ್ರೆ ಕೆಲವು ವಸ್ತ್ರಗಳ ಮೇಲೆ ನಮ್ಮ ಸಂಪರ್ಕ ಹೆಚ್ಚಾದಂತಲ್ಲ, ಹ್ಮ್ ಹ್ಮ್ ಅದ್ರ ಮೇಲೆ ಪ್ರೇಮ ಹೆಚ್ಚಾಗ್ತದೆ. ಹ್ಮ್ ಅದರಿಂದ ಪದೇ ಪದೇ ಅವನ್ನ ಹಾಕಿದ್ರೆ ನಮಗ್ ಸಂತೋಷ ಅಂತ ಅನಿಸ್ತು ಅಷ್ಟೇ. ಹ್ಮ್ ಹ್ಮ್ ಆ ಚಪ್ಪಲಿಯಲ್ಲಿ, ಆ ವಸ್ತ್ರಗಳಲ್ಲಿ ಯಾವುದೇ ಒಂದು ಹ್ಮ್ ಹ್ಮ್ ಸಂತೋಷ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಹ್ಮ್ ಹ್ಮ್ ಈ ರೀತಿ ಪ್ರಚೋದನೆಯು ಬಲ ಆಯ್ತಂತ ತಿಳ್ಕೊರಿ. ಹ್ಮ್ ಆವಾಗ ಮನಸ್ಸು ಕ್ಷೋಭೆಗೊಳ್ಳುತ್ತದೆ. ಹ್ಮ್ ಹ್ಮ್ ಅಂದ್ರೆ ಆ ಒಂದು ಹಾಕುವಂತ ಬಟ್ಟೆ, ಹಾಕುವಂತ ಚಪ್ಪಲಿ, ಹ್ಮ್ ಊಟ ಮಾಡುವಂತ ಪದಾರ್ಥ, ಹ್ಮ್ ಹ್ಮ್ ಅದು ಮನಸ್ಸು ವಿಚಾರ ಮಾಡಿದಾಗ ಅದು ನಮ್ಗೆ ಸಿಗಲಿಲ್ಲ, ದೊರಿಲಿಲ್ಲ ಬೇಗ ಅಂದ್ರೆ ಹ್ಮ್ ಹ್ಮ್ ಏನ್ ಮಾಡ್ತದ್ರಿ, ಕ್ಷೋಭೆಗೊಳಗಾಗುತ್ತೆ, ಸಿಟ್ಟಾಗ್ಬಿಡ್ತದೆ ಮನುಷ್ಯನಲ್ಲಿ. ಹ್ಮ್ ಹ್ಮ್ ಏನೋ ಒಂದು ಕ್ರೋಧ ಹ್ಮ್ ಉಂಟಾಗಿ ಹ್ಮ್ ಹ್ಮ್ ಆ ಸಂದರ್ಭ ಬಂದಾಗ ಅದಕ್ಕೆ ಅನುಸಾರವಾಗಿ ಹ್ಮ್ ಹ್ಮ್ ನಮ್ಮ ಮನಸ್ಸಿನಲ್ಲಿ ಭಾವಗಳು ಉದ್ರೇಕ ಆಗ್ತವೆ. ಹ್ಮ್ ಶಾಂತವಾಗಿರ್ತಕ್ಕಂಥ ಮನೆ, ಶಾಂತವಾಗಿರ್ತಕ್ಕಂಥ ಮನಸ್ಸು ಹ್ಮ್ ಹ್ಮ್ ಅನಂತ ರೀತಿ ಬದಲಾವಣೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಹ್ಮ್ ಹ್ಮ್ ಇವುಗಳನ್ನ ಸಮಾಧಾನ ಮಾಡ್ಬೇಕಾಯ್ತು ಅಂದ್ರೆ ಮನುಷ್ಯ ಏನ್ ಮಾಡ್ತಾನ್ರಿ, ಹ್ಮ್ ಹ್ಮ್ ಹೊರಗಿನ ಪ್ರಪಂಚದಲ್ಲಿ ಹ್ಮ್ ಆ ಒಂದು ವಸ್ತುವಿನ ಅಭಾವ ಏನಾದಲ್ರಿ, ಹ್ಮ್ ಅದನ್ನ ಪಡಿಲಿಕ್ಕೆ ಮತ್ತೆ ಕ್ರಿಯಾ ಪ್ರವೃತ್ತನಾಗುತ್ತಾನೆ. ಹ್ಮ್ ಮತ್ತೆ ಅಂಥದ್ದೇ ತರಲಿಕ್ಕೆ ಹೊರಗೋಗ್ಬೇಕು, ಹುಡುಕಬೇಕು, ಹ್ಮ್ ಹ್ಮ್ ಅದು ಲಭ್ಯ ಆದಾಗ ಮತ್ತೆ ತಂದು ಕೊಡಬೇಕು. ಹ್ಮ್ ಹ್ಮ್ ಈ ರೀತಿ ಪ್ರವೃತ್ತಿ ಆಯ್ತು ನೋಡ್ರಿ ಮನಸ್ಸು. ಹೌದು. ಹ್ಮ್ ಮನಸ್ಸಿನಲ್ಲಿ ಏಕಕಾಲದಲ್ಲಿ ಹ್ಮ್ ಹ್ಮ್ ಬಯಕೆ, ಆವೇಶ, ಉದ್ರೇಕಗಳು ಒಟ್ಟಾಗಿ ಹ್ಮ್ ಹ್ಮ್ ರಭಸದಿಂದ ಮುನ್ನುಗ್ಗುವುದನ್ನು ಎದುರಿಸಿ ಹೋರಾಡುವುದಕ್ಕಿಂತ, ಹ್ಮ್ ಹ್ಮ್ ಅವಾಗ ಬಯಕೆ ಅಂದ್ರೆ ಆಸೆ ಅಥವಾ ರಾಗ, ಹ್ಮ್ ಹ್ಮ್ ಮತ್ತು ಆವೇಶ ಹ್ಮ್ ಅಂದ್ರೆ ಅದು ಕ್ರೋಧ, ಹ್ಮ್ ಮತ್ತು ಉದ್ರೇಕ ಅಂದ್ರೆ ಅನಂತ ರೀತಿಯ ಹ್ಮ್ ಉದ್ರೇಕದ ಪರಿಸ್ಥಿತಿ ಏನಾಗ್ತದ ಮನೆಯಲ್ಲಿ ಅನ್ನೋದು ಗೊತ್ತಿರಂಗಿಲ್ಲ. ಹ್ಮ್ ಹ್ಮ್ ನಾನು ಏನು ಮಾಡ್ತೀನಿ ಅನ್ನುವಂಥದ್ದು ನನ್ನ ಅರಿವಿಗೆ ಬರಲಾರದಂತೆ ಹ್ಮ್ ಹ್ಮ್ ಆ ವ್ಯಕ್ತಿ ಅನಂತ ಕಾರ್ಯಗಳನ್ನ ಮಾಡಲಿಕ್ಕೆ ಪ್ರವೃತ್ತನಾಗ ಏನು ಮಾಡ್ಲಿಕ್ಕೆ ರೆಡಿ ಇದೆ ಅವಾಗ. ಹ್ಮ್ ಹ್ಮ್ ಹೀಗೆ ಯಾಕಂದ್ರೆ ಮೂರು ಕೂಡಿದಾಗ ಹ್ಮ್ ಹ್ಮ್ ಅದರ ರಭಸ ಅಂದ್ರೆ ಒತ್ತಡ ಹೆಚ್ಚಾಗ್ತದೆ. ಹ್ಮ್ ಹ್ಮ್ ಈ ರೀತಿ ನಾವು ಹ್ಮ್ ಹ್ಮ್ ಆ ಆವೇಶ, ಬಯಕೆ, ಉದ್ರೇಕಗಳಿಗೆ ಹ್ಮ್ ಹ್ಮ್ ಶರಣಾಗತನಾಗುವನು. ಹ್ಮ್ ಹ್ಮ್ ಸುಲಭ ಉಪಾಯವಾಗಿ ಅವನಿಗೆ ತೋರುತ್ತದೆ. ಹ್ಮ್ ಹ್ಮ್ ಹೀಗೆ ಮಾನಸಿಕ ವೃತ್ತಿಗಳಿಂದ, ಹ್ಮ್ ಹ್ಮ್ ಅವುಗಳ ಕರ್ಮದಿಂದ ಹ್ಮ್ ಮನಸ್ಸಿನ ಆಸಕ್ತಿಯು ನಿರ್ಧರಿಸಲ್ಪಡುತ್ತದೆ. ಹ್ಮ್ ಹ್ಮ್
ಮನುಷ್ಯನ ಆಸಕ್ತಿ ಎಲ್ಲಿದೆ ಅಂದ್ರೆ ಅವನು ಮಾಡುವ ಕ್ರಿಯೆಗಳಿಂದ ಹ್ಮ್ ಇವನಲ್ಲಿ ರಜೋಗುಣದವನು ಅಂತ ತಿಳಿಲಿಕ್ಕೆ ಸಾಧ್ಯ ಆಯ್ತು ನೋಡ್ರಿ. ಹ್ಮ್ ಹೌದು. ಅಂದ್ರೆ ಗುಣ ನಿರಾಕಾರ, ಹ್ಮ್ ಅವನು ಮಾಡುವ ವ್ಯವಹಾರ, ಹ್ಮ್ ಅವನ ಕ್ಷೋಭೆ, ಬಯಕೆ, ಕ್ರೋಧ, ಹ್ಮ್ ಹ್ಮ್ ಅವನ ಪಡಿಲಿಕ್ಕೆ ಮಾಡುವಂತ ಪ್ರಯತ್ನಗಳು ಹ್ಮ್ ಹ್ಮ್ ಹಗಲಿರುಳು ಅವನು ಮಾಡ್ತಾ ಇದ್ರೆ ನಾವು ವಿಚಾರ ಮಾಡಬೇಕು ರಜೋಗುಣದ ಕ್ರಿಯೆ ನಮ್ಮಲ್ಲಿ ನಡೆದದಂತ. ಹ್ಮ್ ಹ್ಮ್ ಮತ್ತು ಆಸಕ್ತಿಯನ್ನ ಅನುಸರಿಸಿ ಸುಖ ದುಃಖಗಳ ಅನುಭವ ಮನಸ್ಸಿಗೆ ಉಂಟಾಗುತ್ತದೆ. ಹ್ಮ್ ನಮಗೆ ಕೆಲವು ಆಸಕ್ತಿ ಇದ್ದಾಗ ಹ್ಮ್ ಹ್ಮ್ ಅವುಗಳ ಅನುಸಾರವಾಗಿ ಒಂದರಿಂದ ಸುಖ ಆಗ್ತದೆ, ಮತ್ತೊಂದರಿಂದ ದುಃಖ ಆಗ್ತದೆ. ಹ್ಮ್ ಹ್ಮ್ ಈ ಸುಖ ದುಃಖಗಳ ಅನುಭವ ಯಾರಿಗೆ ಅಂದ್ರೆ ಅದು ಮನಸ್ಸಿಗೆ ಉಂಟಾಗುತ್ತದೆ. ಹ್ಮ್ ಅದಕ್ಕೆ ಶಾಸ್ತ್ರಗಳಲ್ಲಿ ಟೋಟಲ್ ಹೇಳಿದ್ರು ಸುಖ ದುಃಖ ಮನಸ್ಸಿಗೆ ಹೇಳ್ಬೇಕಂತ. ಹ್ಮ್ 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 ಮನುಷ್ಯನ ಅಜ್ಞಾನವು ಹ್ಮ್ ಹ್ಮ್ ಹೊರ ಜಗತ್ತಿನಲ್ಲಿ ಕ್ರಿಯಾರೂಪವಾಗಿ ಪ್ರಕಟಗೊಂಡಾಗ ಹ್ಮ್ ಹ್ಮ್ ಅವನ ವ್ಯಕ್ತಿತ್ವ ರೂಪುಗೊಳ್ಳುವುದು. ಹ್ಮ್ ಹ್ಮ್ ಕಾರಣ ರಜೋಗುಣವೇ ಆ ಅಭಿವ್ಯಕ್ತಿಯ ಮೂಲ ಶಕ್ತಿ ಅಂತ. ಹ್ಮ್ ಯಾರ್ದಮ್ಮ ವ್ಯಕ್ತಿತ್ವ ಅಂದ್ರೆ ನಮ್ಮ ವ್ಯಕ್ತಿತ್ವ ಜಗತ್ತಿನಲ್ಲಿ ವ್ಯಕ್ತವಾಗಬೇಕಾದರೆ ಹ್ಮ್ ಹ್ಮ್ ಗುಣಗಳೇ ಭೂಷಣವಲ್ಲದೆ ಮಣಿಹೇಮಾದಿಗಳು ಭೂಷಣವಲ್ಲ ಅಂತ ಸರ್ಪಭೂಷಣ ಹೇಳಿದ್ರಮ್ಮ. ಹ್ಮ್ ಹ್ಮ್ ಯಾವುದಕ್ಕೆ ಯಾವುದು ಭೂಷಣ ಅಂತ ಆಗಲೇ ನೀವು ಬಂದಾಗ ಹೇಳಿನಮ್ಮ ನಾನು. ಹೌದು ಹೌದು. ಅದರಂತೆ ಯಾಕೆಂದ್ರೆ ಹ್ಮ್ ಹ್ಮ್ ನಮ್ಮ ವ್ಯಕ್ತಿತ್ವ ಜಗತ್ತಲ್ಲಿ ಪ್ರಕಟ ಆಗಬೇಕಾದ್ರೆ ದೇಹದಿಂದ ಅಲ್ಲ, ಹ್ಮ್ ಹ್ಮ್ ಅದು ಅವನ ಮನಸ್ಸಿನಿಂದ ಅಲ್ಲ, ಹ್ಮ್ ಹ್ಮ್ ಅವನ ಗುಣಗಳಿಂದನೇ ಹ್ಮ್ ಹ್ಮ್ ಆ ಜಗತ್ತಿನಲ್ಲಿ ವ್ಯಕ್ತಿಯ ಪೂಜ್ಯ ಭಾವದ ನೋಡಿ, ಪೂಜ್ಯತೆ, ಹ್ಮ್ ಹ್ಮ್ ಗೌರವ, ಹ್ಮ್ ಅವನ ಯಾಕೆ ಆ ವ್ಯಕ್ತಿ ಅಷ್ಟು ಪೂಜ್ಯ ಭಾವನೆ ಎಷ್ಟು ಗೌರವ ಕೊಡ್ತಾರಂದ್ರೆ ಹ್ಮ್ ಅವರ ಶರೀರದಿಂದ ಅಲ್ಲ, ಹ್ಮ್ ಹ್ಮ್ ಅವರ ಕುಲದಲ್ಲಿ ದೊಡ್ಡವರು ಚಿಕ್ಕವರಂತಲ್ಲ, ಹ್ಮ್ ಅವರ ಅವರ ಭೋಗದಲ್ಲಿ ಶ್ರೀಮಂತ ಬಡವಂತಲ್ಲ. ಹ್ಮ್ ಯಾವುದೇ ವ್ಯಕ್ತಿ ಒಬ್ಬ ಗೌರವ ಕೊಡ್ತದ ಜಗತ್ತು ಅಂದ್ರೆ ಹ್ಮ್ ಹ್ಮ್ ಅವನ ಗುಣಗಳಿಗಾಗಿ ಜಗತ್ತು ಹ್ಮ್ ಹ್ಮ್ ಗೌರವ ಕೊಡುತ್ತದೆ ವಿನಃ ಹ್ಮ್ ಹ್ಮ್ ಬೇರೆ ಯಾವುದಕ್ಕಾಗಿ ಅಲ್ಲ. ಹ್ಮ್ ಹ್ಮ್ ಅದಕ್ಕಾಗಿ ನಿನ್ನೆ ಶಾಸ್ತ್ರದಲ್ಲಿ ಕೂಡ ಬಂದಿತ್ತಮ್ಮ ಇದು. ಹ್ಮ್ ಹ್ಮ್ ಈಗ ಸಹಜವಾಗಿ ಹ್ಮ್ ಇವತ್ತು ಪಾಂಡವರು ಇದ್ದಾರೆ ಮತ್ತು ಕೌರವರು ಇದ್ದಾರೆ. ಹ್ಮ್ ಹ್ಮ್ ಆದರೆ ಕೌರವರು ಮನುಷ್ಯರೇ 101 ಮಂದಿ, ಹ್ಮ್ ಹ್ಮ್ ಪಾಂಡವರು ಕೂಡ ಮನುಷ್ಯರೇ 5 ಮಂದಿ. ಹ್ಮ್ ಹ್ಮ್ ಆದ್ರೆ ಪಾಂಡವರನ್ನ ಇವತ್ತು ಜಗತ್ತು ಪೂಜ್ಯ ಭಾವನೆಯಿಂದ ನೋಡ್ತಾರೆ. ಹ್ಮ್ ಹ್ಮ್ ಹೌದು. ಎಲ್ಲರೂ ಪಾಂಡವರನ್ನ ಆರಾಧಿಸ್ತಾರೆ, ಹ್ಮ್ ಹ್ಮ್ ಎಲ್ಲರೂ ಪೂಜೆಯನ್ನು ಮಾಡ್ತಾರ, ಸ್ತುತಿಯನ್ನು ಮಾಡ್ತಾರ. ಹ್ಮ್ ಹ್ಮ್ ಅದೇ ಪಾಂಡವರ ಕುಲದಲ್ಲಿ ಕೌರವರನ್ನ ಯಾಕೆ ಮಾಡೋದಿಲ್ಲ ಅಂದ್ರೆ ಹ್ಮ್ ಹ್ಮ್ ಗುಣಗಳಿಂದನೇ ವಿನಃ ಹ್ಮ್ ಹ್ಮ್ ಪಾಂಡವರಲ್ಲಿ ಇರುವಂತ ಸದ್ಗುಣಗಳಿಂದ ಹ್ಮ್ ಹ್ಮ್ ಅವರ ವ್ಯಕ್ತಿತ್ವ ನಿರ್ಮಾಣ ಆಯಿತು ಜಗತ್ತಿನಲ್ಲಿ. ಹ್ಮ್ ಹ್ಮ್ ಓಹೋ, ಪಾಂಡವರು ಅಂದ್ರೆ ಹ್ಮ್ ಹ್ಮ್ ಧರ್ಮವಂತರು, ಹ್ಮ್ ಹ್ಮ್ ಅವರ ಗುಣಗಳಿಂದ ನಮ್ಗೆ ವ್ಯಕ್ತ ಆದದ್ದು. ಹೌದು. ಹ್ಮ್ ಅದಕ್ಕೆ ಜಗತ್ತಿನಲ್ಲಿ ಇವತ್ತು ಪೂಜ್ಯ ಭಾವ ಅವರಿಗೆ. ಹ್ಮ್ ಹ್ಮ್ ಆ ದೇಹದಿಂದ ಬಂದು ಆದ್ರೆ ದೇಹ ಇರುತ್ತಾನ ಪೂಜ್ಯತೆ ಇರ್ತದಲ್ಲ. ಹ್ಮ್ ಹ್ಮ್ ದೇಹ ನಷ್ಟ ಆದ್ಮೇಲೆ ಅವ್ರನ್ನ ಯಾರು ಸ್ಮರಣೆ ಮಾಡಂಗಿಲ್ಲ, ಹೌದು. ಹ್ಮ್ ಜಗತ್ ಯಾರು ನೆನಪು ಮಾಡಂಗಿಲ್ಲ, ಯಾರು ಸ್ತುತಿ ಮಾಡಂಗಿಲ್ಲ, ಹ್ಮ್ ಹ್ಮ್ ಯಾರು ಆ ವ್ಯಕ್ತಿಗಳನ್ನ ಆರಾಧಿಸುವುದಿಲ್ಲ, ಕೊಂಡಾಡೋದಿಲ್ಲ. ಹ್ಮ್ ಹ್ಮ್ ಯಾಕೆಂದ್ರೆ ಆ ಗುಣಗಳಿಂದ ನಿರ್ಣಯ ಮಾಡೋದು, ಗುಣಗಳಿಂದ ಪ್ರಕಟ ಆಗೋದು. ಹ್ಮ್ ಹ್ಮ್ ರಾಮ ಇದ್ದ, ರಾವಣ ಇದ್ದ, ರಾಮನ ಗುಣದಿಂದ ಹ್ಮ್
ರಾಮನ ದೇಹ ಹೋಗಿ ಎಷ್ಟೋ ಯುಗ ಆದವು, ಹೌದು. ಹ್ಮ್ ಆದರೂ ಕೂಡ ರಾಮನನ್ನ ಆರಾಧಿಸುತ್ತೇವೆ, ಹ್ಮ್ ಹ್ಮ್ ಅವರನ್ನ ಪೂಜಿಸುತ್ತೇವೆ. ಹ್ಮ್ ಹ್ಮ್ ರಾವಣನ ಯಾಕೆ ಪೂಜೆ ಮಾಡಂಗಿಲ್ಲ, ಯಾಕೆ ಆರಾಧನೆ ಮಾಡಂಗಿಲ್ಲ ಅಂದ್ರೆ ಹ್ಮ್ ಹ್ಮ್ ಅವನ ವ್ಯಕ್ತಿತ್ವ ಆ ರೀತಿ ರೂಪುಗೊಂಡಿದ್ದಿಲ್ಲ ಅಂತ. ಹೌದು. ಹ್ಮ್ ಅವನು ಬರೇ ಕಾಮ, ಹ್ಮ್ ಹ್ಮ್ ಕ್ರೋಧಕ್ಕಾಗಿ, ಕಾಮಕ್ಕಾಗಿ ಹ್ಮ್ ಹ್ಮ್ ಅನಂತ ದುರ್ಗುಣಗಳಿಗೆ ಬಲಿಯಾಗಿ ಹ್ಮ್ ಹ್ಮ್ ಜಗತ್ತಿನಲ್ಲಿ ಅನೀತಿ ಅಧರ್ಮದ ಕಾರ್ಯದಲ್ಲಿ ಪ್ರವೃತ್ತಿ ಆಗದ ಕಾರಣ ಹ್ಮ್ ಹ್ಮ್ ರಾಮನ ಸಮಕಾಲದಲ್ಲಿ ಇದ್ದಂತ ರಾವಣನಿಗೆ ಪೂಜ್ಯತೆ ಇಲ್ಲ, ರಾಮನಿಗೆ ಪೂಜ್ಯತೆ. ಹ್ಮ್ ಹ್ಮ್ ಅದಕ್ಕೆ ಜಗತ್ತಿನಲ್ಲಿ ಮಹಾತ್ಮರು ಅಂತ ಹ್ಮ್ ಹ್ಮ್ ಯಾರಾದ್ರೂ ನಮ್ಗೆ ಕಾಣ್ತಾರಂದ್ರೆ ಅವರವರ ಗುಣಗಳ ಭಾವದಿಂದ. ಹ್ಮ್ ಹ್ಮ್ ಅದಕ್ಕೆ ಅವರ ಗುಣದಿಂದನೇ ಅವರ ವ್ಯಕ್ತಿತ್ವ ಪ್ರಕಟವಾಗುವುದು. ಹ್ಮ್ ಹ್ಮ್ ಎಲ್ಲಿವರೆಗೆ ಅಂದ್ರೆ ಸೂರ್ಯಾರ್ಕ ಇರುವವರೆಗೆ. ಹ್ಮ್ ಹ್ಮ್ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಅವರ ವ್ಯಕ್ತಿತ್ವ ನಾವು ಬದಲಾವಣೆ ಮಾಡಿಕೊಂಡು ಹ್ಮ್ ಹ್ಮ್ ಆ ರೂಪವನ್ನ ನಾವು ಪಡಿಬಹುದಂತ. ಹ್ಮ್ ಹ್ಮ್ ಇದಕ್ಕೆ ಹ್ಮ್ ಯಾವುದು ಅಂದ್ರೆ ಇಲ್ಲಿ ಹ್ಮ್ ರಜೋಗುಣ ಏನ್ ಮಾಡ್ತಾವಂದ್ರೆ ಹ್ಮ್ ಹ್ಮ್ ನಮ್ಮನ್ನ ರಾಮನಂತೆ ಮತ್ತು ಹ್ಮ್ ಪಾಂಡವರಂತೆ ಹ್ಮ್ ಹ್ಮ್ ವ್ಯಕ್ತಿತ್ವವನ್ನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಅಸಾಧ್ಯ. ಹ್ಮ್ ಹ್ಮ್ ಇವೆಲ್ಲ ರಜೋಗುಣ ಮೇವು. ಹೌದು. ಹ್ಮ್ ಆ ಕಾರಣಕ್ಕೆ ಮುಖ್ಯಾಂಶ ಏನಂದ್ರೆ ಹ್ಮ್ ಹ್ಮ್ ರಜೋಗುಣವು ಮನಸ್ಸಿನಲ್ಲಿ ಕ್ಷೋಭೆಯನ್ನು ಉಂಟು ಮಾಡ್ತದೆ. ಹ್ಮ್ ಹ್ಮ್ ರಜೋಗುಣ ಅನ್ನೋದು ಮನಸ್ಸಿನಲ್ಲಿ ಹೋಯ್ತಂದ್ರೆ ಹ್ಮ್ ಹ್ಮ್ ಅನಂತ ರೀತಿ ಕ್ಷೋಭೆಗೊಳ್ತದೆ, ಅಂದ್ರೆ ಅನಂತ ಉದ್ರಿಕ್ತ ಆಗ್ತದ, ಹ್ಮ್ ಚಂಚಲ ಆಗ್ತದ, ಹ್ಮ್ ಅನಂತ ರೀತಿ ಬದಲಾವಣೆ ಆಗಿ ಸಮಾಧಾನ ಇಲ್ಲದಂತೆ, ಹ್ಮ್ ಹ್ಮ್ ಶಾಂತಿ ಇಲ್ಲದಂತೆ ದುಃಖವನ್ನ ಉಂಟು ಮಾಡುತ್ತದೆ. ಹ್ಮ್ ಈ ದುಃಖದಿಂದ, ಕ್ಷೋಭೆಯಿಂದ, ಕ್ರೋಧದಿಂದ ಹ್ಮ್ ಹ್ಮ್ ಈ ಮನೋವಿಕಾರ ಆಗ್ತದೆ. ಹ್ಮ್ ಹ್ಮ್ ಇದರಿಂದ ಮನಸ್ಸು ಕೂಡ ವಿಕಾರ ಆಗ್ತದೆ ನಮ್ಗೆ. ಹೌದು. ಹ್ಮ್ ಆ ಮನೋವಿಕಾರದಿಂದ ನಾವು ಹೊರ ಜಗತ್ತಿನಲ್ಲಿ ಕೆಲಸ ಮಾಡುತ್ತೇವೆ. ಹ್ಮ್ ಹ್ಮ್ ಹೊರಗಡೆ ಕೆಲಸ ನಡೆದದ್ದು ಎಲ್ಲಿ ಅಂದ್ರೆ ಮನೋವಿಕಾರದಿಂದ. ಹೌದು. ಹ್ಮ್ ಮನಸ್ಸಿನ ಸಂಕಲ್ಪ, ವಿಕಲ್ಪ, ಬೇಕು ಬೇಡ, ಹ್ಮ್ ಹ್ಮ್ ಅದರ ಅನುಸಾರವಾಗಿ ಜಗತ್ತು ಹೊರಗಡೆ ಎಲ್ಲರೂ ಕೆಲಸ ಮಾಡ್ತೇವೆ. ಹೌದು. ಹ್ಮ್ ಹಾಗೂ ಅದರ ಮೂಲಕ ಹ್ಮ್ ಹ್ಮ್ ನಮ್ಗೇನಾಗ್ತಾವ ಅಂದ್ರೆ ಬಯಕೆ ಹೆಚ್ಚಾಗ್ತಾವ, ಹ್ಮ್ ಹ್ಮ್ ಉದ್ವೇಗ ಆಗ್ತದ, ಹ್ಮ್ ಹ್ಮ್ ಮತ್ತೆ ಮನಸ್ಸು ಉದ್ರೇಕ ಆಗ್ತದ, ಹ್ಮ್ ಹ್ಮ್ ಕಾಮನೆಗಳನ್ನ ಮಾನಸಿಕವಾಗಿ ಅನುಭವಿಸುತ್ತಾರೆ. ಹ್ಮ್ ಹ್ಮ್ ಯಾವ ಆ ಕಾಮಗಳು ಅಂದ್ರೆ ನಮ್ಮ ಇಲ್ಲಿ ಆಶೆಗಳು ಹ್ಮ್ ಹ್ಮ್ ಅಥವಾ ಆಪೇಕ್ಷೆಗಳು ಹ್ಮ್ ಹ್ಮ್ ನಮಗೆ ಮಾನಸಿಕವಾಗಿ ಅನುಭವ ನೀಡಬಿಟ್ಟು ನೋಡ್ರಿ. ಹ್ಮ್ 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 ಇದೇ ಆಂತರಿಕವಾಗಿ ನಮಗೆ ಸುಖ ದುಃಖಗಳನ್ನ ಕೊಡುವ ಚಿತ್ತ ವೃತ್ತಿಗಳು. ಹ್ಮ್ ಹ್ಮ್ ಇದಕ್ಕೇನಂತ ಕರೆದಮ್ಮ? ಮನುಷ್ಯನ ವೃತ್ತಿಗಳು. ಹ್ಮ್ ಹ್ಮ್ ಚಿತ್ತದ ವೃತ್ತಿಗಳು ಅಂದ್ರೆ ಒಂದೇ. ಹ್ಮ್ ಹ್ಮ್ ಇದರ ಮುಖ್ಯಾಂಶ. ಹ್ಮ್ ಹ್ಮ್ ಅಂದ್ರೆ ಇಷ್ಟೆಲ್ಲ ಕಾರಣ ಆದದ್ದು ಯಾವ್ದ್ರಿ ಅಂದ್ರೆ ಹ್ಮ್ ಹ್ಮ್ ಮಾಯಾ ಸಂಬಂಧವಾದ ರಜೋಗುಣ ಒಂದರಿಂದಲೇ ಹ್ಮ್ ಹ್ಮ್ ಇಷ್ಟೆಲ್ಲ ಕಾರ್ಯ ಚಟುವಟಿಕೆ ವ್ಯವಹಾರ, ಹ್ಮ್ ಆ ವ್ಯವಹಾರದ ಕಾರ್ಯ ಚಟುವಟಿಕೆ ಅಪೇಕ್ಷೆ ಬಯಕೆ ಹ್ಮ್ ಹ್ಮ್ ಇವುಗಳಿಂದ ನಮಗ ನೋವು ಉಂಟಾಗಿ ಹ್ಮ್ ನಮ್ಮ ಮನಸ್ಸು ಅಶಾಂತಿಗೆ ಕಾರಣವಾದದ್ದು ನಾವು ಇದರಿಂದ ಅಂದ್ರೆ ಆ ರಜೋಗುಣ ಸಂಬಂಧದಿಂದ. ಹ್ಮ್ ಹ್ಮ್ ಆ ರಜೋಗುಣ ಯಾರಿಗೆ ಸಂಬಂಧ ಆಗದಮ್ಮ ಅಂದ್ರೆ ಮಾಯ ಸಂಬಂಧ. ಹೌದು. ಹ್ಮ್ ಅಂದಾಗ ನೀನು ಮಾಯೇನೂ ಅಲ್ಲ, ಹ್ಮ್ ಹ್ಮ್ ಮಾಯಾ ಸಂಬಂಧಿಯಾದ ಗುಣಗಳ ರಹಿತನಾದವನು. ಹ್ಮ್ ಹ್ಮ್
ನಮಗ್ ಗುಣ ಅಂದ್ರೆ ಆತ್ಮಗ ಇಲ್ಲ. ತ್ರಿಗುಣರಹಿತ ಹ್ಮ್ ಹ್ಮ್ ಅಂದಾಗ ಇವುಗಳಲ್ಲಿ ಕೂಡ ಹ್ಮ್ ಹ್ಮ್ ತಾದಾತ್ಮನಾಗಿ ವಿಚಾರವನ್ನ ಮಾಡಲಾರದೆ ಹ್ಮ್ ಹ್ಮ್ ಆ ಮನಸ್ಸು ಸುಖ ದುಃಖವನ್ನ ಅನುಭವಿಸ್ತಾ ಇದೆ. ಹ್ಮ್ ಹ್ಮ್ ಅದರ ತಾದಾತ್ಮ ಭಾವದಿಂದ ಮನಸ್ಸೇ ನಾನು ಅಂತ ತಿಳ್ಕೊಂಡು ಜೀವನು ಕೂಡ ಹ್ಮ್ ಹ್ಮ್ ಸುಖ ದುಃಖಗಳನ್ನ ಅನುಭವಿಸ್ತಾನಂತ ಅರ್ಥ. ಹ್ಮ್ ಹ್ಮ್ ಇದರಿಂದ ಏನಾಗ್ತದ ತಾಯಿ ಅಂದ್ರೆ ಹ್ಮ್ ಹ್ಮ್ ಕಾಮ ಕ್ರೋಧೋ ಲೋಭ ದಂಭ ಅಧ್ಯಾಸೂಯ ಹ್ಮ್ ಹ್ಮ್ ಅಹಂಕಾರೇಶಾರ್ಯ ಮತ್ಸರಾದ್ಯಾಸ್ತು ಘೋರ ಹ್ಮ್ ಹ್ಮ್ ಧರ್ಮ ಏತೆ ರಾಜಸ ಹ್ಮ್ ಹ್ಮ್ ಪುಂ ಪೌವೃತ್ತಿ ಯಸ್ಮಾದೇಶ ತದ್ರಜೋ ಬಂಧಯೇತು ಅಂತ ಹ್ಮ್ ಹ್ಮ್ ಈ 112ನೇ ಶ್ಲೋಕದ ಅಭಿಪ್ರಾಯ. ಹ್ಮ್ ಹ್ಮ್ ಅಂದ್ರೆ ಕಾಮ, ಹ್ಮ್ ಹ್ಮ್ ಕ್ರೋಧ, ಲೋಭ, ದಂಭ, ಅಹಂಕಾರ, ಅಸೂಯೆ ಹ್ಮ್ ಹ್ಮ್ ಮತ್ತು ಇನ್ನೊಬ್ಬರನ್ನ ಕಂಡಾಗ ಅಸಹ್ಯೆ ಹ್ಮ್ ಮತ್ತು ಮಾತ್ಸರಿ ಅಂದ್ರೆ ಹೊಟ್ಟೆ ಕಿಚ್ಚು, ಹ್ಮ್ ಹ್ಮ್ ಇವೇ ಮೊದಲಾದವುಗಳು ಘೋರವಾದ ಪ್ರವೃತ್ತಿಗಳು. ಹ್ಮ್ ಇವು ಒಳ್ಳೆಯ ಪ್ರವೃತ್ತಿಗಳನ್ನು ಕೆಟ್ಟ ಪ್ರವೃತ್ತಿಗಳಂತಿವು. ಹೌದು. ಹ್ಮ್ ಇವಕ್ಕೆಲ್ಲ ಎದರ ಸಂಬಂಧ ಅಂದ್ರೆ ರಜೋಗುಣದ ಸಂಬಂಧ ಇವು. ಹ್ಮ್ ಹ್ಮ್ ಮಾಯೆಯ ಅಂಶವಾದ ರಜೋಗುಣದಿಂದಲೇ ಹ್ಮ್ ಬಾಹ್ಯ ಜಗತ್ತಿನ ಎಲ್ಲಾ ಕ್ರಿಯಾಕಲಾಪಗಳು ನಡೆಯುವು. ಹ್ಮ್ ಹ್ಮ್ ನಾವು ಮನುಷ್ಯ ಈ ಜೀವ ಕ್ರಿಯೆ ಮಾಡಕ ಪ್ರಾರಂಭ ಆದಾಗ ಹ್ಮ್ ಹ್ಮ್ ವ್ಯವಹಾರ ನಡೀತದೆ ನೋಡ್ರಿ. ಹ್ಮ್ ಹ್ಮ್ ಇಲ್ಲಿ ಒಂದು ಆಟದ ಸಾಮಾನು ಇರಲಿ ಹ್ಮ್ ಹ್ಮ್ ಅಥವಾ ಇನ್ನು ಬಾಹ್ಯದ ಹಲವು ವಸ್ತುಗಳೇ ಇರಲಿ, ಹ್ಮ್ ಹ್ಮ್ ಎಲ್ಲಾ ವಸ್ತುಗಳು ಇದ್ರೂ ಕೂಡ ಹ್ಮ್ ಹ್ಮ್ ಆಯಾ ವಸ್ತುಗಳ ಮಧ್ಯದಲ್ಲಿ ವ್ಯಾಪಾರ ನಡೆಯೋದಿಲ್ಲ, ವ್ಯವಹಾರ ನಡೆಯೋದಿಲ್ಲ. ಹ್ಮ್ ಹ್ಮ್ ನಡೀತದಂದ್ರಲ್ಲಿ ಇಲ್ಲ. ಹ್ಮ್ ಬಟ್ಟೆ ಅಂಗಡಿ ಅದ ಇರ್ಲಿ, ಹ್ಮ್ ಬಂಗಾರದ ಅಂಗಡಿ ಅದ ಇರ್ಲಿ, ಹ್ಮ್ ವಜ್ರದ ಅಂಗಡಿ ಅದ ವಜ್ರ ಅವ. ಹ್ಮ್ ಆದರೆ ಈ ಮನುಷ್ಯ ಇಲ್ಲದೆ ಇದ್ದರೆ ಯಾವುದೇ ವ್ಯವಹಾರ ಇಲ್ಲ. ಹ್ಮ್ ಹ್ಮ್ ಬಂಗಾರ ವ್ಯಾಪಾರ ಮಾಡಂಗಿಲ್ಲ ಅವು. ಹ್ಮ್ ಈ ಪ್ರಕಾರವಾಗಿ ಹ್ಮ್ ಹ್ಮ್ ಈ ಮಾನವನ ರಜೋಗುಣದಿಂದಲೇ ಬಾಹ್ಯದ ಎಲ್ಲ ವ್ಯವಹಾರ ನಡೀತಾವಂತ. ಹ್ಮ್ ಹ್ಮ್ ಅದರ ಫಲವಾಗಿ ವ್ಯಕ್ತಿಯಲ್ಲಿ ಉಂಟಾಗುವ ಮನೋವಿಕಾರಗಳನ್ನ ಹ್ಮ್ ಈ ಶ್ಲೋಕದಲ್ಲಿ ತಿಳಿಯಪಡಿಸುವ ಉದ್ದೇಶದಿಂದ ಹ್ಮ್ ಕಾಮಕ್ರೋಧ ದುರಾಸೆ ಮೋಸ ಅಸೂಯೆ ಹ್ಮ್ ಅಹಂಕಾರ ಹೊಟ್ಟೆ ಕಿಚ್ಚು ಹಗೆತನ ಅಂದ್ರೆ ವೈರತ್ವ ಹ್ಮ್ ಇತ್ಯಾದಿ ಗುಣಗಳು ರಜೋಗುಣದಿಂದಲೇ ಹುಟ್ಟಿರುತ್ತವೆ. ಹ್ಮ್ ಇಲ್ಲಿ ಸ್ಪಷ್ಟ ಮಾಡ್ತಾರೆ ನಮ್ಮ ಇದರಿಂದ ಹುಟ್ಟಾವಮ್ಮ ರಜೋಗುಣದಿಂದ. ಹೌದು. ಈ ಒಬ್ಬ ಮನುಷ್ಯನ ವ್ಯಕ್ತಿತ್ವದ ಕೀಳು ಮಟ್ಟದಲ್ಲಿ, ಹ್ಮ್ ಅತ್ಯಂತ ಕೀಳು ಮಟ್ಟದಲ್ಲಿ ಹ್ಮ್ ರಜೋಗುಣದಿಂದ ಹ್ಮ್ ಈ ನೀಚ ಭಾವನೆಗಳು ಉದಿಸುವವು. ಹ್ಮ್ ಇವೆಲ್ಲ ನೀಚ ಭಾವನೆ ನಮ್ಮ ಕಾಮಕ್ರೋಧ ದುರಾಸೆ ಮೋಸ ಹ್ಮ್ ಇವೆಲ್ಲ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡೋದು, ಹೌದು. ಇನ್ನೊಬ್ಬರ ಮೇಲೆ ವೈರತ್ವವನ್ನು ಕಟ್ಟಿಕೊಳ್ಳೋದು, ಹ್ಮ್ ಇವೆಲ್ಲ ನೀಚ ಭಾವನೆ ಅಂತ. ಹ್ಮ್ ಇವೆಲ್ಲ ರಜೋಗುಣ ಯಾರಲ್ಲಿ ಹೆಚ್ಚಾದಮ್ಮ ಅವರಲ್ಲಿ ಇಂಥ ಗುಣಗಳೇ ಇರ್ತಾವ ನೋಡ್ರಿ. ಹ್ಮ್ ನಾವು ತಿಳ್ಕೋಬೇಕು, ಶಾಸ್ತ್ರದ ಬಾಯಿ ತುಂಬ ಚಂದ ಮಾತಾಡಿದ್ರು ಹ್ಮ್ ಒಳಗಡೆ ಇಂತ ಹೊಟ್ಟೆ ಕಿಚ್ಚು ಅಹಂಕಾರ ಅಸೂಯೆ ಇತ್ತು ಅಂದ್ರೆ ಹ್ಮ್ ಅವರೆಲ್ಲ ರಜೋಗುಣದ ಮಂದಿ ಅಂತ ತಿಳ್ಕೋಬೇಕು. ಹ್ಮ್ ಮತ್ತೆ ಅವರಲ್ಲಿ ಎಂತ ಗುಣ ಅವ್ರಿ ನೀಚ ಗುಣಗಳೇ ಅಂತ ಹೇಳ್ಯಾರ ಅವರು. ಹ್ಮ್
ಮತ್ತೆ ಅಂತವ್ರು ಜ್ಞಾನಿಗಳಾಗ್ಲಿಕ್ಕೆ ಸಾಧ್ಯವೇನ್ರಿ? ಇಲ್ಲ. ಇಲ್ಲ. ಹ್ಮ್ ಈ ರೀತಿ ಮನಸ್ಸಿನ ಹೊಯ್ದಾಟದಿಂದ ಹ್ಮ್ ಮೇಲೆ ಬಂದಂತ ಈ ಮನೋವಿಕಾರಗಳು ಹ್ಮ್ ಅತ್ಯಂತ ಭಯಾನಕವಾದುವಂತ. ಹ್ಮ್ ಕಾಮಕ್ಕೆ ಹೋಗಿ ಏನೇನೋ ಹಾಗೆ ಅದರ ದುಃಖವನ್ನು ಅನುಭವಿಸ್ಯಾರ. ಹ್ಮ್ ಅಹಂಕಾರ, ಅಸೂಯೆ, ಮೋಸ ಮಾಡಿದವರಿಗೆ ಏನೇನೋ ಪರಿಣಾಮ ಆಯ್ತು ಅಂತ್ಯದಲ್ಲಿ. ಹೌದು. ಆ ದೃಶ್ಯಗಳು ಬಹಳ ಭಯಾನಕ ಅಂತಾರ ಅವರು. ಹೌದು. ಈ ರೀತಿ ಅವು ಕ್ಷಿಪ್ತವಾಗಿ ಉಲ್ಬಣಗೊಂಡು ಹ್ಮ್ ಮನುಷ್ಯನನ್ನ ಬಹುಮುಖವಾಗಿ ಹ್ಮ್ ಬಂಧನದ ಬಲೆಯಲ್ಲಿ ಸಿಕ್ಕಿಸುವು. ಹ್ಮ್ ಬಂಧನ ಅಂದ್ರೆ ನಮ್ಮ ದುಃಖದ ಮಡುವಿನಲ್ಲಿ ಹ್ಮ್ ಒಯ್ದು ಹಾಕ್ತವವು. ಹ್ಮ್ ಬಾಹ್ಯ ಜಗತ್ತಿನಲ್ಲಿ ನಡೆಯುವ ಚಟುವಟಿಕೆಗಳೆಲ್ಲ ಹ್ಮ್ ರಜೋಗುಣದಿಂದಲೇ ಉತ್ಪನ್ನವಾಗಿರುವುದರಿಂದ ಹ್ಮ್ ಮನುಷ್ಯನಿಗೆ ಬಂಧನಕ್ಕೆ ಕಾರಣ ಯಾವುದು ಅಂದ್ರೆ ರಜೋಗುಣವೇ ಕಾರಣ. ಹ್ಮ್ ನಮಗ್ ಬಂಧ ಯಾರು ಮಾಡದಂದ್ರೆ ರಜೋಗುಣವೇ ಬಂಧನ ಮಾಡದಂತ. ಈ ರಜೋಗುಣದ ಕೀಳು ಮಟ್ಟದ ಭಾವ ಉದ್ರೇಕಗಳಿಂದಲೇ ಮನುಷ್ಯನ ಪರಿಚ್ಛಿನ್ನತೆ, ಅಲ್ಪಜ್ಞತೆ, ಸಂಕುಚಿತ ಭಾವ ಇವೆಲ್ಲವೂ ಕೂಡ ಉದ್ಭವಿಸಿರುವುದು ಕಾರಣವಾದದ್ದು ರಜೋಗುಣ ಅಂತ. ಹೀಗೆ ನಮ್ಗೆಲ್ಲ ಅನುಭವ ಇದ್ದಾವೆ. ಜಗತ್ತಿನಲ್ಲಿ ಅಂತ ವ್ಯಕ್ತಿಗಳು ಬಹಳ ಮಂದಿ ಆರ. ರಜೋಗುಣದಲ್ಲಿ ಇದ್ದವ್ರು ಆರ, ತಮೋ ಗುಣದಲ್ಲಿ ಇದ್ದವ್ರು ಆರಮ್ಮ. ಅದಕ್ಕಾಗಿ ರಜೋಗುಣದ ವಿಚಾರವನ್ನು ಹೇಳಿ ಈ ಮನಸ್ಸಿನ ಕ್ಷೋಭೆಯನ್ನ, ಮನಸ್ಸಿಗೆ ಬೇಕಾದಂತ ಅಪೇಕ್ಷೆಗಳನ್ನ, ಮನಸ್ಸಿನ ಹೊಯ್ದಾಟನ್ನ, ಮನಸ್ಸಿನ ಚಂಚಲತ್ವವನ್ನ ಉಂಟು ಮಾಡುತ್ತದೆ. ಯಾವ್ದ್ರೆ ರಜೋಗುಣನೇ ನೋಡ್ರಿ ಕಾರಣ. ಚಂಚಲ ರಜೋಗುಣನೇ ಕಾರಣ. ಈ ಮನಸ್ಸು ದುಃಖದಿಂದ ಆ ಶಾಂತಿಗಾಗಿ ಅಲ್ಲೋಲ ಕಲ್ಲೋಲವಾಗಿ ನಮ್ಮ ಒಳಗಡೆಯೇ ನಮ್ಮಲ್ಲಿ ಇರುವಂತ ಅಂತರಾತ್ಮನಿಂದ ಅದು ಮರೆವಾಚುವಂಗೆ ದೂರ ಮಾಡುತ್ತದೆ. ಮನಸ್ಸನ್ನ ದೂರ ಮಾಡ್ತದ ನೋಡ್ರಿ. ಯಾಕ ಹೊರಗಡೆ ವ್ಯವಹಾರಕ್ಕೆ ಹೋಯ್ತಲ್ರಿ, ಒಳಗಡೆ ಇರ್ತಕ್ಕಂತ ಅಂತರಾತ್ಮ ಅಂತರಂಗದ ಆನಂದ ಬಹಳ ದೂರ ಆಯ್ತಂತ. ಈ ರಜೋಗುಣದ ಪ್ರಭಾವದಿಂದ ಹೆಚ್ಚಾಗಿ ಕೆಲಸ ಮಾಡಿ ಆಯಾಸ ಆಗ್ತದಲ್ಲ. ಈ ಆಯಾಸ ಆಯ್ತು, ದಣಿವಾಯ್ತಂದ್ರೆ ಆವಾಗ ಆ ದಣಿವನ್ನ ನಿವಾರಿಸಿಕೊಳ್ಳೋದಕ್ಕೋಸ್ಕರವಾಗಿ ಆ ಮನುಷ್ಯ ಬೇಗ ನಿದ್ರೆಗೆ ಒಳಗಾಗುತ್ತಾನೆ. ನಾವ್ ಹೇಳ್ತಿರ್ತೀವಲ್ಲ, ಬಾಳ ದಣ್ಕಂಡ್ರಿ ಅದ ನಿದ್ದೆ ಮಾಡ್ರಿ. ಯಾವಾಗ ಮನಸ್ಸು ಇಷ್ಟೆಲ್ಲ ಕಾರ್ಯ ಪ್ರವೃತ್ತಿಯನ್ನ ಮಾಡಿದಾಗ ಯಾಕೆ ದಣಿವಾಗ್ತದ. ಆ ದಣಿವನ್ನ ಕಳೆದುಕೊಳ್ಳಕ್ಕೋಸ್ಕರವಾಗಿ ನಿದ್ರೆಗೆ ಒಳಗಾಗುತ್ತಾನೆ. ಇದು ತಮಸ್ಸಿನ ಸ್ಥಿತಿ. ಆ ನಿದ್ರೆ ಒಳಗಾದಾಗ ಯಾವ ಸ್ಥಿತಿ ಇರ್ತದ್ರಿ? ತಮಸ್ಸು, ಅದು ತಮೋಗುಣ ಅಂತ. ಆ ರಜೋಗುಣವು ಹೆಚ್ಚಾದರೆ ಕ್ರಮೇಣ ಅದು ತಮಸ್ಸಿನ ಸ್ಥಿತಿ ಇಳಿಯುತ್ತದೆ. ಬಹಳ ಹೆಚ್ಚಾಯ್ತು ಅಂದ್ರೆ ಅದು ಏನ್ ಮಾಡ್ತದಮ್ಮಂದ್ರೆ ತಮೋ ಗುಣಕ್ಕೆ ಅವಿಕಾರ ಆಗ್ತದೆ. ರಜೋಗುಣವೇ ತಮೋ ಗುಣಕ್ಕೆ. ಬಾಲಕನೇ ಯೌವನ ಆದಂತೆ, ಯೌವನಿದ್ದವನಿಗೆ ಮುಪ್ಪು ಬಂದಂತೆ. ಆ ಸ್ಥಿತಿಗೆ ಅನುಗುಣವಾಗಿ, ಕಾಲಕ್ಕೆ ಅನುಗುಣವಾಗಿ ಅದು ಹೇಗೆ ಬದಲಾವಣೆ ಆಯ್ತಲ್ಲಮ್ಮ, ಅದರಂತೆ ಮನಸ್ಸು ಕೂಡ ಆ ಸ್ಥಿತಿಗೆ ಅನುಗುಣವಾಗಿ
ಅದು ನಿದ್ರೆ ಅವಸ್ಥೆ ಹೋಗ್ತದೆ. ಹ್ಮ್ ಆವಾಗ ನಮಗೆ ಉತ್ತಮ ಅಂದ್ರೆ ಹ್ಮ್ ಒಳ್ಳೆಯ ಜ್ಞಾನವು ಕಣ್ಮರೆಯಾದಾಗ ಹ್ಮ್ ಮನಸ್ಸು ಮೇಲಕ್ಕೆ ಏರಲಾರದೆ ಹ್ಮ್ ಕೀಳು ಪ್ರವೃತ್ತಿಗೆ ಹಿಡಿಯತೊಡಗುತ್ತದೆ. ಹ್ಮ್ ಅವಾಗ ಏನಾಯ್ತಮ್ಮ, ತಮೋಗುಣದಲ್ಲಿ ಮೇಲಕ್ಕೆ ಬರಲಾರದೆ ಹ್ಮ್ ಕೀಳು ಮಟ್ಟದಲ್ಲೇ ವಿಚಾರ ಮಾಡ್ತಾ ಮಾಡ್ತಾ ಹ್ಮ್ ಅದು ನಿದ್ರಾವಸ್ಥೆ ಇರ್ತದೆ ನೋಡ್ರಿ. ಹ್ಮ್ ಇನ್ನು ಮೇಲೆ ಇರ್ತಕ್ಕಂಥದ್ದು ಯಾವ್ದಮ್ಮ, ಸಾತ್ವಿಕ ಗುಣ ಅದ. ಹ್ಮ್ ಅಲ್ಲಿ ಏರ್ಲಿಕ್ಕೆ ಪ್ರಯತ್ನ ಮಾಡಂಗಿಲ್ಲ ಮನಸ್ಸು. ಹ್ಮ್ ಹ್ಮ್ ಈ ತಮೋಗುಣಕ್ಕೆ ಇಳಿಯೋ ಪ್ರಯತ್ನ ಮಾಡ್ತಾವ. ಹ್ಮ್ ನಾವು ಸುಖ ಲೋಲೋಪರಾಗಿ ಹ್ಮ್ ಬಾಹ್ಯ ವಿಷಯಗಳ ಬೆನ್ನಟ್ಟಿ ಹ್ಮ್ ನಾವೇನಾಗಿದ್ದೇವೆ, ಹುಚ್ಚರಾಗಿದ್ದೇವೆ ಅಂದ್ರವು. ಹ್ಮ್ ಅದು ಹುಚ್ಚರಾಟಲ್ಲ ನಮ್ಮಿದು. ಹೌದು. ಒಣ ಎಲುಬಿನಲ್ಲಿ ನಾವು ರುಚಿಯನ್ನು ನೋಡಿದಂಗ ಹ್ಮ್ ಸುಖವಿಲ್ಲದ ವಸ್ತುಗಳೆಲ್ಲ ಬೆನ್ನಟ್ಟಿ ಸುಖವನ್ನು ಪಡಿಬೇಕಂತ ಹೊರಟಿವಂದ್ರೆ ಹ್ಮ್ ಆ ನಾಯಿ ಹೇಗೆ ಬುದ್ಧಿ ಭ್ರಮಣೆಯಾಗದೋ ಹ್ಮ್ ಅದೇ ಕೂಡ ನಮಗೂ ಬುದ್ಧಿ ಭ್ರಮಣೆಯಾಗಿದೆ ಹ್ಮ್ ಅನ್ನುವುದನ್ನ ನೀನು ತಿಳಿದುಕೊಳ್ಳಬೇಕು. ಹ್ಮ್ ಮತ್ತು ಯಾಕೆ ಈ ರೀತಿ ನಮಗೆ ಆಗುತ್ತದೆ ಅನ್ನುವುದನ್ನ ತಿಳಿಬೇಕಾಗಿದ್ರೆ ಹ್ಮ್ ಇದು ರಜೋಗುಣದ ಸಂಬಂಧ. ಇದು ರಜೋಗುಣದ ವಿನ ಈ ರಜೋಗುಣ ಯಾರಿಗೆ ಸಂಬಂಧಮ, ಮಾಯ ಸಂಬಂಧ. ಹಾಗಾಗಿ ಮುಂದೆ ಹೇಳ್ತಾರ, ಇವು ಆತ್ಮನಾದ ನಿನಗೆ ಸಂಬಂಧವಿಲ್ಲ ಅಂತ ಇಲ್ಲಿವರೆಗೆ ಹೇಳಿದ್ರಮ್ಮ. ನಾಳೆ ದಿನ ಈ ತಮೋಗುಣದಲ್ಲಿ ಯಾವ ರೀತಿ ನಡೀತದ ಪ್ರಭಾವ, ರಜೋಗುಣದ ವಿಚಾರವನ್ನ ಸಂಕ್ಷಿಪ್ತವಾಗಿ ಹೇಳಿದ್ರು. ಈ ತಮೋಗುಣದಿಂದ ಏನು ಪ್ರವೃತ್ತಿಗಳಾಗ್ತಾವ, ಈ ತಮೋಗುಣ ಆದ್ರೂ ಯಾರಿಗೆ ಸಂಬಂಧ ಅಂದ್ರೆ ಇದು ಮಾಯಾ ಸಂಬಂಧ. ರಜೋಗುಣನೇ ಕೆಳಗೆ ಬಂದಾಗ ತಮೋಗುಣ, ರಜೋಗುಣ ಮೇಲೆ ಉತ್ತಮ ಸ್ಥಿತಿಗೆ ಬಂದಾಗ ಅದೇ ಸಾತ್ವಿಕ ಗುಣ ಅಂತ. ಅದಕ್ಕೆ ಯೌವನದವನೇ ಮುಂದ ಮುಪ್ಪಾಗವನು, ಯೌವನದವನೇ ಮೊದಲು ಬಾಲ್ಯವಾಗಿದ್ದವನು ಅಂತ ಅರ್ಥ. ಚಿಕ್ಕವನಾಗಿದ್ದಾಗನು ಅವನೇ ಅಲ್ಲಮ್ಮ, ಮುಂದೆ ಮುಪ್ಪಾಗವನು ಅವನೇ. ಒಬ್ಬನೇ ಕಾಲಕ್ಕನುಗುಣವಾಗಿ ವಿಚಾರ ಹೊಂದಿದಂತೆ ಜಗತ್ತಿನಲ್ಲಿ ಅವನವನ ಕಾರ್ಯಕ್ಕೆ ಅನುಗುಣವಾಗಿ ಆ ಮನಸ್ಸು ಒಮ್ಮೆ ತಮೋ ಆಗ್ತದ, ಆ ಮನಸ್ಸು ರಜೋ ಇದ್ದದ್ದು ತಮೋ ಆಗ್ಬಹುದು, ರಜೋ ಇದ್ದದ್ದು ಸಾತ್ವಿಕನ ಆಗಬಹುದು. ಅದು ಈಗ ಹೇಳ್ತಕ್ಕಂತ ಮುಂದಿನ ಶ್ಲೋಕ ತಮೋ ಗುಣದ ಬಗ್ಗೆ. ಅದನ್ನ ನಾಳೆ ದಿನ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿಗೆ ಮಂಗಲವನ್ನು ಹೇಳೋಣ.